ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ವಿಸ್ತರೈಃ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿನಿಸೃತಾ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ವಿಸ್ತರೈಃ. ಕಿಮನ್ಯೈಹಿ ಅಂತಿದೆ, ಆದರೆ ವಿಸರ್ಗ ಆದ್ಮೇಲೆ ಮುಂದಿನ ಅಕ್ಷರ ಶಾ ಇರೋದ್ರಿಂದ ಕಿಮನ್ಯೈ ಶಾಸ್ತ್ರ ವಿಸ್ತರೈ ಅಂತ ಹೇಳ್ತೀವಿ. ಶಾ ಲೆಟರ್ನ ಸ್ಟ್ರೆಸ್ ಮಾಡಿ ಹೇಳ್ಬೇಕಾಗತ್ತೆ. ಕಿಮನ್ಯೈ ಶಾಸ್ತ್ರ ವಿಸ್ತರೈಹಿ ಅಂತ. ಗೀತಾ ಸುಗೀತಾ, ಸು ಅಂದ್ರೆ ಗುಡ್, ಗೀತಾ ಭಗವದ್ಗೀತೆ, ಕಿಮನ್ಯೈ ಕಿಮ್ ಅಂದ್ರೆ ಏಕೆ ಬೇಕು, ಅನ್ಯೈ ಬೇರೆ, ಶಾಸ್ತ್ರ ಅಂದ್ರೆ ಸ್ಕ್ರಿಪ್ಚರ್ಸ್, ವಿಸ್ತಾರ ಅಂದ್ರೆ ಸ್ಪ್ರೆಡ್. ಪವಿತ್ರ ಗೀತಾಶಾಸ್ತ್ರಕ್ಕಿಂತ ಬೇರೆ ಶಾಸ್ತ್ರಗಳ ವಿಸ್ತಾರದಿಂದ ಪ್ರಯೋಜನವೇನು? ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿನಿಸೃತ. ಪರಮಪುರುಷ ಪದ್ಮನಾಭನ ಸ್ವಯಂ ಮುಖ ಕಮಲದಿಂದ ಹೇಳಲ್ಪಟ್ಟ ಪವಿತ್ರವಾದ ಗೀತಾಶಾಸ್ತ್ರ. ಭಗವದ್ಗೀತೆನ ದೇವೋತ್ತಮ ಪರಮಪುರುಷನೇ ಹೇಳಿರೋದ್ರಿಂದ ಬೇರೆ ಯಾವುದೇ ವೈದಿಕ ಸಾಹಿತ್ಯವನ್ನ ಓದುವ ಅಗತ್ಯವಿಲ್ಲ. ಗಮನವಿಟ್ಟು ಸದಾ ಭಗವದ್ಗೀತೆಯನ್ನ ಕೇಳಿದರೆ ಮತ್ತು ಓದಿದರೆ ಸಾಕು. ಇಂದಿನ ಯುಗದಲ್ಲಿ ಜನರು ಪ್ರಾಪಂಚಿಕ ಚಟುವಟಿಕೆಗಳಲ್ಲಿ ಎಷ್ಟರ ಮಟ್ಟಿಗೆ ತಲ್ಲೀನರಾಗಿದ್ದಾರೆ ಅಂದರೆ ಅವರಿಗೆ ಎಲ್ಲ ವೈದಿಕ ಸಾಹಿತ್ಯವನ್ನು ಓದೋದಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದು ಅಗತ್ಯವೂ ಇಲ್ಲ. ಈ ಒಂದು ಕೃತಿ ಭಗವದ್ಗೀತೆ ಸಾಕು. ಏಕೆಂದ್ರೆ ಅದು ಎಲ್ಲ ವೈದಿಕ ಸಾಹಿತ್ಯದ ಸಾರ. ವಿಶೇಷವಾದ ಕಾರಣವೆಂದ್ರೆ ಅದನ್ನು ದೇವೋತ್ತಮ ಪರಮ ಪುರುಷನೇ ಹೇಳಿದ್ದಾನೆ.